ನಮಸ್ಕಾರ ರೈತ ಬಾಂಧವರೇ, ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ ಅಣ್ಣ. ತಮ್ಮೆಲ್ಲರಿಗೂ ಈ ವಿಡಿಯೋ ಮಾಡುವ ಉದ್ದೇಶ ಏನಂತಂದ್ರೆ, ಇದು ಒಂದು ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ದೇವರಪುರಗಿ ತಾಲೂಕಲ್ರಿ, ದೇವರಪುರಗಿ ತಾಲೂಕು ಜಾಲವಾದ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಒಂದೇನು ಖುಷಿ ಆಯ್ತು ಅಂದ್ರೆ, ಇವರಿಗೆ ಮಲ್ಟಿಪ್ಲೇಯರ್ ಪ್ರಥಮ ಬಾರಿಗೆ ಜೋರಾವರಿ ಮಾಡಿ 1-2 kg ಬಳಸ್ರಿ ಅಂತ ಹೇಳಿದರು. ಅದರಿಂದ ಬಹಳಷ್ಟು ಖುಷಿಯಾಗಿ ಅವರು ಹಿಂದೆಂದೂ ಕಾಣದ ಒಂದು ಬೆಳೆಯಲ್ಲಿ ಬದಲಾವಣೆ ಕಂಡ ತಕ್ಷಣ ಅವರು ಖುಷಿಯಿಂದ ನಮ್ಮ ಒಂದು ಪ್ಲಾಟಿಗೆ ಕರೆಸಿದರು. ಅವರು ಒಂದು ಪ್ಲಾಟ್ ನೋಡೋಕೆ ಇವತ್ತು ದಿನ ನಾವು ಬಂದಿದ್ದೀವಿ. ಈ ಒಂದು ಶುಗರ್ ಕ್ಯಾನ್ ಸಾಕಷ್ಟು ಕಡೆ ನೀವು ನೋಡಿದಿರಿ, ಸಮೃದ್ಧವಾಗಿ ಬೆಳೆದದ. ಅದನ್ನು ಹೆಂಗೆ ಬೆಳೀತು, ಅವ್ರು ಯಾವ ಥರ ಬಳಸಿದ್ರು, ಅವ್ರ ಮಗ ಚಿರಂಜೀವಿ ಎಲ್ಲೇ ಹೋಗಿದ್ದಾರೆ. ಬಟ್ ಅವರಿದ್ದಾಗ ನಾವು ಬರೋಕ್ಕಾಗಿಲ್ಲ, ಅನಿವಾರ್ಯ ಕಾರಣದಿಂದ ಅವರು ತಂದೆಯವರು ಕೂಡ ನಮ್ಮ ಜೊತೆ ಸಂದರ್ಶನ ಮಾಡೋರು ಇದ್ದಾರೆ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರೇನ್ರಿ? ಬಸಣ್ಣ. ಬಸಣ್ಣ ರೀ. ಬಸಣ್ಣ ರೀ. ಬಸಣ್ಣ. ಅಪ್ಪರ ಹೆಸರೇ? ಅಪ್ಪರ ಹೆಸರು ಕಲ್ಲಪ್ಪ. ನಿಮ್ಮ ಅಡ್ಡ ಹೆಸರೇ? ಮಣೂರು. ಮಣೂರು. ಅವ್ರ ಊರೇ? ಊರು ಇಬ್ರಾಹಿಂಪುರ. ನಿಮ್ಮ ಊರು ಇಬ್ರಾಹಿಂಪುರ. ಜಾಲವಾದ ಗ್ರಾಮದಾಗ ಜಾಲವಾದಿ ಸರ್ವೇದಾಗ ಹೊಲ ಅದ. ಬರೋಬರ್. ಈ ಒಂದು ಕಬ್ಬು ಬೆಳೆಯಕತ್ತೆ ಎಷ್ಟು ವರ್ಷ ಆಯ್ತು ನೀವು ಹೊಲದಾಗ? ಪೈಲ ಈಗ 5-6 ವರ್ಷ ಆಯ್ತು. ಕಬ್ಬು ಬೆಳಿತೀರಿ? ಬೆಳಿತಿದ್ರಿ, ಚಲೋ ಬೆಳಿತೀರಿ. ಅದ್ರಾಗ ನೀವು ರಸಾಯನ ಬಳಸ್ತಿದ್ರಲ್ಲ? ರಾಸಾಯನಿಕ DAP ಅದರ ಈ ವರ್ಷ ಒಂದು ವಿಶೇಷವಾಗಿ ಮುತ್ಯಾರ ಪರಿಚಯ ನಿಮ್ಗೆ ಇವರು? ಮುತ್ಯಾರ ಪರಿಚಯ. ಅವ್ರು ಏನೋ 1-2 ಕಿಲೋ ಬಳಸಿ ನೋಡ್ರಿ ಅಂತ ಹೇಳಿ ಒಂದು ಮಲ್ಟಿಪ್ಲೇಯರ್ ಅಂತ ಗೊಬ್ಬರ ನಿಮ್ಗೆ ಹೇಳಿದ್ರು. ಅವರೇ ತಗೊಂಬಂದು ಕೊಟ್ಟ. ನಂಬಲ್ಲಿ ಇನ್ನೂ 40 ಕಿಲೋ ಗೊಬ್ಬರ ಲಿಕ್ವಿಡ ಭಾಳ ಅದಾವ. ಆ ಒಂದು ಗ್ರೂಪ್ದಲ್ಲಿ ಒಂದನ್ನು ನಿಮಗೆ ಸ್ಯಾಂಪಲ್ ಆಗಿದ್ದನ್ನು ಮೊದಲು ಚೆಕ್ ಮಾಡ್ರಿ ಅಂತ ಹೇಳಿದ್ರು ಅವರು. ಮುತ್ತೇರು ಹೇಳ್ತಾರ ಅಂತ ಹೇಳಿದ್ರ ನೋಡೋಣ ಅಂತ ಹೇಳಿ ನೀವು ತಗೊಂಡ್ರಿ. ನಿಮ್ಮ ಮಗ ತಗೊಂಡ್ರಿ? ಮಗ ತಗೊಂಡ. ತಗೊಂಡಿರಿ, ಏನು ಚಲೋ ಅನಿಸ್ತದೆ, ಹೆಂಗ ಅನಿಸ್ತದ್ರಿ? ಭಾರಿ ಅನಿಸಿದ್ರಿ. ಭಾರಿ ಅನ್ಸದ. ಈಗ 5-6 ವರ್ಷ ಏನ್ ಕಬ್ಬು ಮಾಡಿದ್ರಿ ಹೊಲಕ್ಕ? ನೀವು ಫಸ್ಟ್ ಪೀಕ್, ಎರಡನೇ ಪೀಕ್ ರೀ? ಎರಡನೇ ಗೆದ್ದಿ. ಫಸ್ಟ್ ಪೀಕ್ ಗದ್ದಿ ಹೆಂಗಿತ್ರಿ? ಕಲರ್ ರೌದಿ ಕಲರ್ ಅಷ್ಟು ಇಷ್ಟು ಹೆಸರ ಸಮೃದ್ಧಿ ಬಂದಿಲ್ಲ. ಫಸ್ಟ್ ಗದ್ದಿ ಇದ್ರು ಇಷ್ಟು ಸಮೃದ್ಧವಾಗಿ ಬಂದಿಲ್ಲ. ಯಾವಾಗ ನೀವು ಇದು ಕೊಟ್ಟು ಎಷ್ಟು ದಿನ ಆಯ್ತು ಗೊಬ್ಬರ? ಕೊಟ್ಟು ಒಂದು 15 ದಿನ. 15 ದಿನ ಆಯ್ತ್ರಿ. ಒಟ್ಟು 15 ದಿನದಲ್ಲಿ ಬೆಳೆಯಲ್ಲಿ ಬಹಳಷ್ಟು ಬದಲಾವಣೆ ಆಯ್ತು. ಅಂದ್ರೆ ಅವ್ರು ಏನ್ ಹೇಳ್ತಾರೆ ರೈತರಂದ್ರೆ, ಇವತ್ತಿನ ಜನರೇ, ನಾವು 5-6 ವರ್ಷ ಕಬ್ಬು ಮಾಡಾಕತ್ತೀವಿ. ಇದೇ ಪ್ಲಾಟ್ ಫಸ್ಟ್ ಪೀಕ್ ಇತ್ತು. ಈಗ ಎರಡನೇ ಪೀಕ್ ಕಟಾವ್ ಮಾಡಾದ್ಮೇಲೆ ಇವ್ರೊಂದು ಮಲ್ಟಿಪ್ಲೇಯರ್ ಅನ್ನೋದು ಒಂದು 5 kg ಕೊಟ್ರಿ. 5 kg. ಹೊಲ ಎಷ್ಟು ಅದ ರೀ? ಹೊಲ 2 ಎಕರೆ. 2 ಎಕರೆ ಹೊಲ ಅದ. ಬರೀ 2 kg ಬೆಳೆಸಿರಿ ಇದಕ್ಕೆ. ಇನ್ನ 3 kg ಮನ್ಯಾಗ ಅದ. ಅಂದ್ರ ಒಂದು ಡೋಸ್ ಎಕರೆಕ್ 1 kg ಮಲ್ಟಿಪ್ಲೇಯರ್ ಅಂತ ಯಾವ ತರ ಕೊಟ್ರಿ ಸರ್? ಸರ್ ಈಗ ಡ್ರಿಂಚ್ ಮತ್ತು ಸ್ಪ್ರೇ ಸಿಸ್ಟಮ್ದಾಗೆ ಮಾಡಂತ ಹೇಳಿ ಅವ್ರಿಗೆ ಕೊಟ್ಟಿದ್ರಿ. ಅದು ಏನದ ಭೂಮಿ ನೀರು ಬಿಟ್ಟು ಏನದ ನಾವು ಸ್ಪ್ರೇ ಮಾಡಕ್ಕೆ ಹೇಳಿದೇವ್ರಿ, ಬಡ್ಡಿ ಸ್ಪ್ರೇ ಮಾಡಕ್ಕೆ. ಆ ಬಡ್ಡಿ ಸ್ಪ್ರೇ ಮಾಡೋದ್ರಿಂದಲೇ ಮತ್ತೆ ಯಾಕಂದ್ರೆ ಮುಂದಿಂದ್ರಸೆ ನಾನು ಮಾಡಿಸಿದ್ದು ಸರ್. ಮುಂದಿಂದ್ರಸೆ ಮಾಡಿಸಿದ್ದು ಅದು ಒಂದು ವಾರದಾಗ ಭಾಳ ಬದಲಾವಣೆ. ಒಂದು ವಾರನಾಗ ಅಂದ್ರೆ ಏನು ಅವ್ರಿಗೆ ಒಂದು 4-5 ದಿನದಾಗೆ ಇದ್ರ ರಿಸಲ್ಟ್ ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ಯದ ಸರ್. ಇಷ್ಟ ಅವ್ರಿಗೆ ಖುಷಿ ಅದ, ಭಯಂಕರ ಖುಷಿ ಅದ ಸರ್. ಈಗ ಈ ಎಲಿ ಪ್ರಮಾಣವನ್ನು ನೋಡಿದ್ರೆ ಸರ್ 4 ಬಟ್ಟಿನಕ್ಕಿಂತಲೂ ಜಾಸ್ತಿ ಅದ. 4 ಬಟ್ಟಿನಕ್ಕಿಂತಲೂ ಜಾಸ್ತಿ ಅದ. ಇಷ್ಟು ಖುಷಿ ಆಗ್ಯದ ಅವರು, ಸಿಕ್ಕಾಪಟ್ಟಿ ಖುಷಿ ಅದ ಸರ್. ಎಷ್ಟು ನೋಡ್ರಿ ಎಷ್ಟು ಆಗಿಲ್ಲ, ಎಷ್ಟು ದಪ್ಪ, 4 ಬಳ್ಳಿಗಿಂತ ಹೆಚ್ಚದ ಸರ್. 4 ಬಳ್ಳಿಗಿಂತ ಹೆಚ್ಚೊಂದು ಖುಷಿ ಅದ ಮತ್ತು ಭಯಂಕರ ಖುಷಿ ಆಗ್ಯದ ಸರ್ ಅವ್ರಿಗೆ. ಇದಕ್ಕೆ ಅವರು ರಾಸಾಯನಿಕ ಕೊಟ್ಟಾಗ ಇಷ್ಟು ಬೆಳೆದಿಲ್ಲ. ಈ ವರ್ಷ ಏನು ಕೊಟ್ಟಿಲ್ಲ, ಬರೀ ಒಂದೇ ನೀರಾಗ ಬಿಟ್ರಿ 5 ನರ ಆಗ್ಯದ. ಮೊದಲು 7-8 ತರ 40 ಕಿಲೋ 10 ಚೀಲ ಹಾಕಿದ್ರು ಬಂದಿಲ್ಲ. ನಿಮಗೆ ಏನ್ ಅನಿಸ್ತದ ಅಂದ್ರ 50 ಕಿಲೋ 10 ಚೀಲ ಹಾಕ್ತಿದ್ರಿ. ಆದ್ರೆ ಏನ್ ಹಾಕತ್ರಲ್ರಿ, ಒಂದ್ 10 ಕ್ವಿಂಟಲ್ ಆತಿತ್ತು. ಅದು ಬೇಡ 5 ಕ್ವಿಂಟಲ್ ಆತಿತ್ತು. 5 ಕ್ವಿಂಟಲ್ ಕೊಡೋ ಜಾಗದಾಗ ಬರೀ 2 kg ಕೊಟ್ಟಿವಿ. ಅದ ಕಂಪನಿ ಹೇಳ್ತದಂದ್ರಿ, ಮಲ್ಟಿಪ್ಲೇಯರ್ ಕಂಪನಿ ಏನ್ ಹೇಳ್ತದ ಅಂತಂದ್ರ, 1 ಟ್ರ್ಯಾಕ್ಟರ್ ತಿಪ್ಪಿ ಗೊಬ್ಬರ = 1 kg ಮಲ್ಟಿಪ್ಲೇಯರ್. ನಿಮಗೆ ಏನ್ ತಿಪ್ಪಿ ಗೊಬ್ಬರ ಹಾಕಿರಲ್ಲ ಅದೇ ತರ ಕಾಣಕತ್ತದ ಈಗ. ಹಾ ರೀ, ನೋಡಕ್ ಏನಸ್ತೀರಿ 1 kg ಅನಸ್ತದ. ಬಟ್ ಏನ್ ನಾವು 10 ಟ್ರ್ಯಾಕ್ಟರ್ ಗಟ್ಲೆ ತಿಪ್ಪಿ ಇಷ್ಟು ಹೊಲ ಆಗ್ಬೇಕಂದ್ರೆ 10 ಈ ನಮೂನಿ ಇರ್ಬೇಕಂದ್ರೆ ಈ 2 ಎಕರೆಗೆ 10-20 ಟ್ರ್ಯಾಕ್ಟರ್ ತಿಪ್ಪಿ ಗೊಬ್ಬರ ಇದ್ರೆ ಮಾತ್ರ ಸಾಧ್ಯ ಅದ. ಬಟ್ ಏನದಲ್ರಿ, ನನಗೆ ಅನಿಸ್ತೈತಿ 1 ಟ್ರ್ಯಾಕ್ಟರ್ ಅಲ್ಲ 2 ಟ್ರ್ಯಾಕ್ಟರ್ 3 ಟ್ರ್ಯಾಕ್ಟರ್ ತಿಪ್ಪಿ ಗೊಬ್ಬರ ಮಾಡೋ ಕೆಲಸ 1 kg ಮಲ್ಟಿಪ್ಲೇಯರ್ ಮಾಡ್ಯಾದ. 1 kg ಬೆಳೆಸಿರಿ. ಕಡಿಮೆ ಖರ್ಚಿನಾಗ ಚಲೋ ಅದ. ರೈತರ ತಲೆಗೆ ಏನ್ ಬಿಟ್ಟದ್ರಿ, ಬರೀ ನಮ್ಗೆ ಯೂರಿಯಾ ಸಿಗಲಾಗ್ಯದ, 19 ಸಿಗಲಾಗ್ಯದ, 10-20 ಸಾವಿರ ಸಿಗಲಾಗ್ಯದ, DAP ಸಿಗಲಾಗ್ಯದ, ಸಾಲ ಹಚ್ಚಿ ನಿಂದ್ರದು, ಜಗಳ ಮಾಡೋದು, ಇದ್ರ ಬಿಟ್ಟು ನಮಗ ಗತಿನೇ ಇಲ್ಲ ಅಂತ ಈ ತರ ವಿಚಾರ ಅದ ರೀ. ನಿಮಗೇನ್ ಅನ್ಸಿದೆ ಈಗ? ಇಂಥದ್ ಇರ್ಲಾಕಾಗಿ ನಾವ್ಯಾಕಿನ ಅಂಗಡಿಗೆ ಹೋಗಿ ಪಾಳೆ ಹಚ್ಚಿ ನಿಂದಿರ್ಬೇಕು? ಎದಕ್ ನಿಂದಿರ್ತಾರ ಗೊತ್ತದ್ರಿ? ಯೂರಿಯಾಕ ದಿನ ಹೋರಾಟ ಮಾಡ್ತಾರ. ಅಂದ್ರೆ ಯೂರಿಯಾ ಬೇಡ ಅಂದ್ರೆ ಹಾಕ್ಬೇಕತ್ತಾರ. ಬಟ್ ಇಲ್ಲಿ ಇನ್ನೊಂದ್ ಏನ್ ಹೇಳ್ಬೇಕಂತಂದ್ರ, ನಿಮ್ಗೆ ಬರೇ ಮ್ಯಾಲ ನೋಡಿರಿ, ನೀವು ಒಂದ ಸರ ಹಾಕಿರಿ. ಇದನ್ನ ನೀವು ವರ್ಷ ಹಾಕೋದ್ರಿಂದ ಬೆಳೆ ಇನ್ನೂ
ಇಂಪ್ರೂವ್ಮೆಂಟ್ ಯಾಕಂತಂದ್ರೆ ಭೂಮಿ ಫಲವತ್ತತೆ ಆಗನ ಇಂಪ್ರೂವ್ಮೆಂಟ್ ಆಕತಿ. ಭೂಮಿ ರೆಡಿ ಹಾಕೋತ್ ಬರ್ತೈತಿ, ರಾಸಾಯನಿಕ ಭೂಮಿ ಹೋಗೋತ್ ಬರ್ತೈತಿ. ಇದು ಏನ್ ಕೆಲಸ ಮಾಡ್ಯದ? ಗೊಬ್ಬರ ಕೆಲಸ ಮಾಡಿಲ್ಲ, ಮೊದಲು ಔಷಧಿಯಾಗಿ ಕೆಲಸ ಮಾಡ್ಯದ. ಆರಾಮಿಲ್ಲಾರ ಮನುಷ್ಯಾಗ ನಾವು ಔಷಧ ಕೊಟ್ಟೆ ಅಂದ್ರೆ ಊಟ ತಾನೇ ಮಾಡ್ತದ, ಸದೃಢ ಆತೈತಿ. ಆರೋಗ್ಯ ಇಲ್ಲಾರ ಮನುಷ್ಯಗೆ ಹಣ್ಣ ಹಂಪ್ಲ ಏನ್ ಕೊಟ್ರೆ ಏನದ ಅಂದ್ರೆ ತಿನ್ನುದೇ ಇಲ್ಲ. ಅಂದ್ರೆ ಇದು ಮೊದಲು ಏನದ ಅಂತಂದ್ರೆ ಡ್ರಿಂಚ್ ಮಾಡೋದ್ರಿಂದ ಮಣ್ಣು ಆರೋಗ್ಯ ಆಗೋದ್ರ ಜೊತೆಗೆ ಸಮೃದ್ಧವಾಗಿ ಬೆಳೆ ಬಂದವು. ಹಿಂದೆಂದು ನೋಡ್ಲಾರ ಬೆಳೆ ಇವತ್ತು ಕಂಡಿರಿ. ರೈತರಿಗೆ ಹೇಳಕ್ ಏನ್ ಇಷ್ಟಪಡ್ತೀರಿ ನಮ್ಮ ಕಂಪನಿ ಬದ್ದಲ್ಲಿ ನೀವು? ಇಲ್ಲ, ಈ ಔಷಧ ಚಲೋ ಅಂತ ಅಷ್ಟು ಹೇಳ್ತೀವಿ ನಾವು. ಚಲೋ ಅದಂತ ಯಾರು ಕೇಳಿರ್ಬೇಕಲ್ರಿ? ಕೇಳ್ಯಾರಿ, ಏನಂತ ಕೇಳ್ಯಾರಿ? ಇದು ಔಷಧ ಕೊಡತ್ತಿ. ಈಗ ಒಬ್ರು ಬಂದಾರ, ಹೇಳಿ ಅವ್ರಿಗೆ, ಅವರು ಬರ್ತಾರೆ. ಎಲ್ಲಿ ತಂದಿರಿ, ಯಾರು ಕೊಟ್ಟ, ಅದಕ್ಕೆ ಹೇಳ್ತಾರ ನಮ್ಗೆ. ಎಷ್ಟ್ ಚೀಲ ಹಾಕಿರಿ ಅಂತ ಹೇಳಿದ್ರಿ ಅವ್ರು. ಅವಾಗ ನೀವೇನ್ ಹೇಳಿದ್ರಿ? ಇಲ್ಲ, ಒಂದು 4 ಪ್ಯಾಕೆಟ್ ಔಷಧ ಹಾಕಿವಿ ಅಷ್ಟೇ. ಅಷ್ಟೇ 4 ಪ್ಯಾಕೆಟ್ ಔಷಧ ಮೇಲೆ ಹಿಂಗ್ ಬಂದದ ಅಂತಂದಾರ. ಬಂದ್ ನೋಡ್ತಾರ, ಹೆಂಗೆ ಯಾರೇ ಬಂದ್ ನೋಡ್ಕೊಂಡು ಹೋಗ್ಯಾರ ಬಹಳಷ್ಟು ಜನ. ಬರ್ತಾರ. ಅಂದ್ರೆ ಏನೋ ಒಂದ್ ಮ್ಯಾಜಿಕ್ ಅದ, ಏನ್ ಹಾಕ್ಯಾರ ಅಂದ್ರೆ ಈ ತರ ಇರ್ಬೇಕಂತಂದ್ರೆ ತಿಪ್ಪಿ ಗೊಬ್ಬರ ದಿಪ್ಪಗೆ ಬೀಳ್ಬೇಕು. ಕೊಟ್ಟಿಗೆ ಗೊಬ್ಬರ ಅಂತಾರಲ್ರಿ, ತಿಪ್ಪಿ ಗೊಬ್ಬರ ಅದು ಬಿದ್ರ ಮಾತ್ರ ಏನದ ಬೆಳೆ ಹಿಂಗ್ ಬರ್ತದ. ಯಾವ ಏನೂ ಹಾಕಿಲ್ಲ ಜಾಸ್ತಿ. ಯೂರಿಯಾ DAP ಹಾಕು ಬದ್ದಲ್ದಾಗ ಇದು ಹಾಕಿರಿ. ಖರ್ಚುನು ಕಡಿಮೆ ಆಗ್ಯದ ನಿಮ್ಗೆ? ಖರ್ಚು ಕಮ್ಮಿ ಆಗ್ತಲ್ರಿ, ಭಾಳ ಕಡಿಮೆ ಆಯ್ತು. ಕಮ್ಮಿ ಆಗ್ತದೆ. ನೀವು 10 ಚೀಲ ಹಾಕ್ಬೇಕಾಗ್ತೈತಿ ಎಕರೆಕ. 10 ಚೀಲ ಒಂದು ಸರಾಸರಿ ಒಂದ್ ಎಕರೆಕ್ ಒಂದ್ ಚೀಲಿಗೆ ನೀವು ಬರೀ 1500 ಹೇಳ್ರಿ. ಎಷ್ಟ್ ಹಾಕತ್ರಿ ಒಂದ್ ಡೋಸಿಗೆ? 15,000 ಆತಿತ್ತು. ಹಾ ರೀ, 10 ಚೀಲ ಅಂದ್ರೆ ಏನಾಕತ್ರಿ? 1500 ಹಿಡಿದ್ರು ಏನಾಗ್ಬಿಡ್ತೈತ್ರಿ? 15,000 ರೂಪಾಯಿ ಆತಿತ್ತು. ನಿಮಗೆ ಏನಾಗ್ಯದ ಅಂದ್ರ 4,000 ಕೊಟ್ಟು ತಗೊಂಡಿರಿ. ಹಾಕು ಖರ್ಚು ಕಡಿಮೆ, ಎಲ್ಲಾ ಕಡಿಮೆ ಅಲ್ರಿ. ಎಲ್ಲ ಕಡಿಮೆ. 15,000 ಕೊಡೋ ಜಾಗದಾಗ ದಂಡಿ ಕೂತ ಅಲ್ರಿ, 15,000 ಕೊಡೋ ಜಾಗದಾಗ ಎರಡ್ ತಂದಾರಂದ್ರ 4,100 ಕೊಟ್ಟು 5 kg ತಗೊಂಬಂದಿರಿ. ಆ 4,100ದಾಗನು 3 kg ಇಟ್ಟು 2 kg ಬೆಳೆಸಿರಿ. 4,100 ಅರ್ಧ ಮಾಡಿದ್ರ 2,000 ಆತಿತ್ತು. ನಿಮಗೆ ಎಷ್ಟ್ ಬಿದ್ದದ ಅಂದ್ರೆ ಬರೀ 1,600 ರೂಪಾಯಿ ಖರ್ಚು ಬಿದ್ದದ. ಎಷ್ಟ್ ಬಿದ್ದೈತ್ರಿ? 14. ಅದು ಅಲ್ಲೇ ನಿಮ್ಗೆ 4,100ದಾಗ ಅಂದ್ರ 15,000 ಮಾಡ್ಲಾರ್ದ ಕೆಲಸ 1,600 ರೂಪಾಯಿದಾಗ ನಿಮ್ ಬೆಳೆ ಸಮೃದ್ಧವಾಗಿ ಬಂದದ. ಆಳಿನ ಲೇಬರ್ ಖರ್ಚಾಗ್ಯದ, ಖುಷಿ ಅದ. ಹಂಗಿರೋದ್ರಿಂದ ಮುತ್ತೇರಿಗೆ ಕರ್ಸಿರಿ, ಔಟಿ ಸರ್ ಕರ್ಸಿರಿ, ನಾವು ಕರ್ಸಿರಿ. ನಾನು ಕೂಡ ಬೇರೆ ಕಡೆ ಇರೋದ್ರಿಂದ ಬಹಳ ಖುಷಿ ಪಡತ್ತಾರ. ನೀವು ಬಂದರೆ ಊರ್ ಅಂದಾಗ ಬಂದಿನಿ. ಖುಷಿ ಅದಲ್ಲ ಸರ್? ಖುಷಿ ಆಗ್ಯದ. ಅದಕ್ಕೆ ನಿಮ್ದೊಂದು ಮೊಬೈಲ್ ನಂಬರ್ ಹೇಳ್ರಲ್ಲ. ಬರ್ಕೊಡಿ. ಹೇಳ್ರಿ. 9741419494942425. ಅದೇ ತರನಾಗ ಏನಂತಂದ್ರ ನಮ್ಮ ಈ ಭಾಗದಾಗಿ ರೈತರು ಪರಿಚಯ ಮಾಡಿಸ್ಕೊಟ್ಟವ್ರು ಸಿದ್ದರಾಮಯ್ಯ ಮುತ್ತೆ ಮಠ್ ಅವ್ರು ಕೂಡ ಅವ್ರ ಹೆಸರ ಮೊಬೈಲ್ ನಂಬರ್ ಹೇಳ್ತಾರೆ. ಹೇಳ್ರಿ ಸರ್. ಸಿದ್ದರಾಮಯ್ಯ ಮಲ್ಲಯ್ಯ ಮಠ್ ರೀ. ಹಾಂ ರೀ. ತಾಲೂಕು ಸಿಂದಗಿ, ಸರ್, ಜಿಲ್ಲಾ ವಿಜಯಪುರ. ಹಾಂ ರೀ. ನನ್ನ ಮೊಬೈಲ್ ನಂಬರ್ 6363 ಹಾಂ ರೀ 752289. ಹಾಂ ರೀ. ಅದೇ ತರನಾಗಿ ನೀವು ರೈತರು ಇದ್ದೀರಲ್ಲ, ನಿಮ್ಗೇನು ಬದಲಾವಣೆ ಅವ್ರು ಹೊಲ್ದವ್ರ ಅದಾರ ಏನು ನೋಡಿದ್ರೆ ಏನು ಅನಿಸ್ತು? ನೀವು ಮಗ್ಲಿಕ್ಕೆ ಹೊಲ್ದವ್ರು ನೀವು ಮಾಡ್ಬೇಕಂತ ಅನಿಸ್ತದೆ. ಯಾರು 4 ಕೇಳೇನ್ರಿ. ನೀವೇ ಕೇಳಿರಿ, ನಾನು ಕೇಳಿದ್ರಿ. ಖುಷಿ ಅದಲ್ರಿ? ಖುಷಿ ಐತಿ. ಅದೇ ತರನಾಗಿ ಈ ಭಾಗದಾಗ ಈ ನಮ್ಮ ಪ್ರೋ ಆಗ್ರೋ ಬಯೋಟೆಕ್ ಕಂಪ್ನಿ ಒಳಗೆ ಮತ್ತು ಮಲ್ಟಿಪ್ಲೇಯರ್ ಎರಡೂ ಕೊಡ್ತಾರೆ. ಬಟ್ ಇನ್ನೂ ಇದಕ್ಕೆ ಭಾಳಷ್ಟು ಕೊಡೋದದ. ಒಂದು ಸೇಲ್ಸ್ ಮ್ಯಾನೇಜರ್ ಆಗಿ ಈ ಭಾಗದಾಗ ಒಂದು ಪ್ರಾಂಪ್ಟಾಗಿ ಕೆಲಸ ಮಾಡ್ತಾರೆ. ಒಟಿ ಸರ್, ತಮ್ಮ ಪರಿಚಯ, ತಮ್ಮ ಊರ, ತಮ್ಮ ಮೊಬೈಲ್ ನಂಬರ್ ಹೇಳ್ರಿ ಸರ್. ನಮ್ಮ ಹೆಸರು ಸಿದ್ದರಾಮಪ್ಪ ಶಿವಲಿಂಗಪ್ಪ ಔಟಿ ಅಂತ. ಹಾಂ ರೀ. ನಮ್ಮ ಊರು ಸಾತಿಹಾಳ. ಹಾಂ ರೀ. ತಾಲೂಕು ದೇವರಿಪುರಿಗೆ, ಜಿಲ್ಲಾ ವಿಜಯಪುರ. ಹಾಂ ರೀ. ನಾನು ಪ್ರೋ ಆಗ್ರೋ ಬಯೋಟೆಕ್ದಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಂ. ಈಗ ನಾವು ಸ್ಯಾಂಪಲ್ ಆಗಿ ಅವರಿಗೆ ಒಂದು ಮಲ್ಟಿಪ್ಲೇಯರ್ ಅನ್ನೋದನ್ನು ಸುಮ್ಮನೆ ಒಂದು 2 kg ಅಷ್ಟು ಯೂಸ್ ಮಾಡಿರಿ. ಆಮೇಲೆ ಇದರ ರಿಸಲ್ಟ್ ನೋಡಿ ನೀವು ಮುಂದೆ ಏನಪ್ಪ ಅಂದ್ರೆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡತ್ತೀರಿ ಅಂತ ಒಂದು ಅವರಿಗೆ ಮನವರಿಕೆ ಮಾಡಿದೆ. ಅದರಲ್ಲಿ ಏನಪ್ಪ ಅಂತಂದ್ರೆ ನಾನು ಸ್ವತಃ ಮುಂದೆ ನಿಂತು ಇದನ್ನೇನದ ಮಾಡಕ್ಕೆ ಹೇಳಿದೆ. ಆ ಟೈಮ್ದಲ್ಲಿ ಮಾಡಿದ್ದಾರೆ. ಅವರಿಗೆ ತುಂಬಾ ಖುಷಿ ಐತಿ. ಮತ್ತು ಇನ್ನೂ ಹಲವಾರು ಪ್ರಾಡಕ್ಟ್ಗಳದಾವು, ಅವು ಕೂಡ ಇನ್ನೂ ಕೂಡ ನೆಕ್ಸ್ಟ್ ಡೋಸ್ ಅನ್ನುವಂಥ ಒಂದು ಉದ್ದೇಶದಿಂದ ಅವರಿಗೆ ಹೇಳಿ ಏನದ ಇದು ಮಾಡಿದ್ದೀವಿ. ಇನ್ನೂ 32 ಜೀವಾಣು ಘಟಕಗಳು ಇರತಕ್ಕಂಥ ಒಂದು ಡಾಕ್ಟರ್ ಬೂಮ್ ಅನ್ನೋದು ಏನದ ಒಂದು ಬ್ರ್ಯಾಂಡ್ ಇರ್ತಕ್ಕಂಥ 40 kg ಬ್ಯಾಗ್ ಇದೆ. ಈಗ ಅವ್ರಿಗೆ ಹೇಳಿದೆ ನಾನು, ಊಟದಲ್ಲಿ ಉಪ್ಪಿನಕಾಯಿ ಹೆಂಗೆ ಅನ್ನೋ ಒಂದು ಉದ್ದೇಶದಿಂದ ಈಗ ನಾವು ಜಸ್ಟ್ ಉಪ್ಪಿನಕಾಯಿಯನ್ನು ಕೊಟ್ಟಿದ್ದೀವಿ. ಇನ್ನೂ ಹೇಳಿದ್ದೀವಿ ನಾವು ಇನ್ನೂ ಚಜ್ಕ, ತುಪ್ಪ, ಹಾಲು ಹಾಕೊಂಡು ಉಣ್ಣುವಂಥ ಒಂದು ಸಿಸ್ಟಮ್ ಇನ್ನೂ ಅದಾವ ಸರ್. ಇದರಲ್ಲಿ ಭಾಳ ಅದ. ಮತ್ತು ಇದರೊಳಗೆ ನಿಮ್ಗೆ ಈ ವರ್ಷ ಪ್ರತಿ ವರ್ಷದಕ್ಕಿಂತಲೂ ಈ ವರ್ಷ ಟನ್ನೇಜ್ ಹೈಯೆಸ್ಟ್ ಕೂಡ್ತು ಅನ್ನುವಂಥ ಒಂದು 2 ಮಾತನ್ನು ಹೇಳಿ ನಿಮ್ಮ ಮೊಬೈಲ್ ನಂಬರ್? ನಮ್ಮ ಮೊಬೈಲ್ ನಂಬರು 6363182940. ಅದೇ ತರನಾಗಿ ಚೆನ್ನಪ್ಪಗೌಡ್ರು ಅಂತ ಹೇಳಿ ಈ ಭಾಗದಾಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಾರೆ. ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳ್ರಿ ಸರ್. ಅಲ್ಲೇ ನಮ್ಮ ಹೆಸರು ಚೆನ್ನಪ್ಪಗೌಡ ಬರತ್ತೆ ಹೇಳ್ರಿ. ಹಾಂ ರೀ. ಸಿಂದಗಿ ತಾಲೂಕಿನ ಹಂದಿನೂರು ಗ್ರಾಮದವರು. ಹಾಂ ರೀ. ನಾವೇನಪ್ಪ ಅಂದ್ರೆ ಪ್ರೋ ಆಗ್ರೋ ಬಯೋಟೆಕ್ ಕಂಪ್ನಿ ಒಳಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ.
ಹಾಗೂ ಏನಪ್ಪ ಅಂದ್ರೆ ಮತ್ತು ಏನಿದೆ ರೀ ಮಲ್ಟಿಪ್ಲೇಯರ್ ಅದನ್ನು ಕೂಡ ಸಾಕಷ್ಟು ರೈತರಿಗೆ ನಾವು ಕೊಟ್ಟೇವ್ರಿ. ಕೊಟ್ಟು ರೈತರು ಏನಪ್ಪ ಅಂದ್ರೆ ನಾವು ಬರೀ ಅಲ್ಲಿ ತಿರುಗಾಡಿದ್ರಪ್ಪ ಅಂದ್ರೆ ಕಂಡ್ರೆ ನಮ್ಗೆ ಹೆಂಗಂದ್ರೆ ಕರೆದು ಕುಂದಿರಿಸಿ ಚಹಾ ಮಾಡಿ ಕುಡಿಸಿ, ಯಾಕಂದ್ರೆ ಅಷ್ಟು ಖುಷಿ ಆಗ್ಯದ ರೈತರಿಗೆ ರೀ. ಖುಷಿ ಪಟ್ಟು ಏನಪ್ಪ ಅಂದ್ರೆ ಇದೇ ಥರ ನಮ್ಗೆ ಮೊದಲೇ ನೀವು ಬರ್ಬೇಕಾಗಿತ್ತು ರೀ, ಇನ್ನೂ ನಾವು ಯಾಕಂದ್ರೆ ಅಭಿವೃದ್ಧಿ ಹೊಂದಿದ್ದೇವೆ ಅಂತೇಳಿ ಸಾಕಷ್ಟು ರೈತರು ಖುಷಿ ಪಟ್ಟಾರ ನಮ್ಗೆ ರೀ. ಅದಕ್ಕೆ ನಮ್ಮ ಮೊಬೈಲ್ ನಂಬರ್ 9019748777. ಓಕೆ ರೀ. ಅದೇ ಥರನಾಗಿ ನಾನು ನಂತರ ಸಾಕಷ್ಟು ನೀವು 4-5 ವರ್ಷಗಟ್ಟಲೆ ಒಂದು 200 ವಿಡಿಯೋ ಮಾಡಿದ್ದೀನಿ. ಜಾಸ್ತಿ ಕರ್ನಾಟಕ ತುಂಬ ರೈತರ ಹೊಲಕ್ಕೆ ಹೋಗೋದಾಗಂಗಿಲ್ಲ, ಎಲ್ಲರೂ ಬರ್ರಿ ಅಂತ ಹೇಳ್ತಾರೆ. ಇದು ನಮ್ಮ ಪಕ್ಕದಲ್ಲಿ ಇರೋದ್ರಿಂದ ಈ ಪ್ಲಾಟಿಗೆ ವಿಸಿಟಿಗೆ ಬಂದೀವಿ. ಈ ಸಾವಿರಾರು ಜನ ಈ ಥರ ರೈತರು ಸಂತೃಪ್ತಿ ಅದಾರ. ನೀವೆಲ್ಲ ನೋಡಿದ್ರಿ. ನನ್ನ ಹೆಸರು ಭೀಮಾಶಂಕರ್ ಹೇರ್ ಅಂತ. ನನ್ನ ನಂಬರ್ 9480911667. ನೀವು ಎಲ್ಲೇ ಆಲ್ ಓವರ್ ಇಂಡಿಯಾದಾಗ ಮಲ್ಟಿಪ್ಲೇಯರ್ ಕಳಿಸ್ಕೊಡ್ತೀವಿ. ಕರ್ನಾಟಕದಾದ್ಯಂತ ನೀವು ಎಲ್ಲರೇ ಬೇಕಂತಂದ್ರು ಡಾಕ್ಟರ್ ಬೂಮ್ ಎಲ್ಲ ಆಗ್ರೋ ಕೇಂದ್ರದಲ್ಲಿ ತಲುಪಿಸುವಂಥ ಕೆಲಸ ನಮ್ಮದೊಂದು ಟೀಮ್ ಮಾಡ್ತೇವೆ ಅಂತ ಹೇಳಿ ಈ ಒಂದು ವಿಡಿಯೋ ಮುಗಿಸ್ತೇವೆ. ಮುಗಿಸೋದ್ರ ಜೊತೆಗೆ ಸರ್ ಒಂದೇರು ಮ್ಯಾಕ್ ಕೈ ಎತ್ತಿ ಎಲ್ಲ ಮಾಡ್ಕೊರಿ. ಇಲ್ಲೊಂದು ವಿಡಿಯೋ ರವದಿ ಆಗಲ್ ತೊಗೊಬರ್ರಿ, ದಪ್ಪ ತೊಗೊಬರ್ರಿ, ಹೆಂಗೆ ತೊಗೊಂಬರ್ರಿ ಕ್ಯಾಮ್ರಾ. ಓಕೆ ರವದಿಗಳು ತೊಗೊಂಬರಿ. ಇಲ್ಲಿ ಬರ್ರಿ, ಈ ಥರ ನೋಡ್ಬೋದು ರೀ. ಈ ಥರ ರವದಿಗಳು ಬಿಟ್ಟಾವ. ಕೈ ಮ್ಯಾಕ್ ಮಾಡ್ರಿ. ಆಮೇಲೆ ಬಡ್ಡಿ ನೋಡ್ರಿ, ಬಡ್ಡಿ ಇಲ್ಲಿ ತನಕ ಒಣ ಸಾತ್ ಬಂದಿಲ್ರಿ ಬೆಳಿಗ್ಗೆ. ಅದು ಏನದ ಹೆಂಗ್ರಿ ಒಣ ಸಾತ್ ಇಲ್ರಿ, ಒಣ ಸಾತ್ ಆಗ್ಬಾರ್ದು. ಎಲ್ಲಿ ಬಡ್ಡಿ ಹಿಡಿದು ಹಸಿ ಅದಾವ. ಈ ಥರ ಎಂದೂ ನೋಡೇ ಇಲ್ಲ ರೀ ಸರ್ ನೀವು ಲಕ್ಷಣ. ಬರೋಬರ್ ಸ್ವಲ್ಪ ಕತ್ ಹೊರ ಕೈ ಮ್ಯಾಕ್ ಮಾಡ್ರಿ, ಪೂರ ಮ್ಯಾಕ್ ಪೂರ ಹೊಲ ತುಂಬ ಹಿಂಗೆ ಅದಲ್ರಿ. 265 ಕಡೆ ಎಲ್ಲ ಒಟ್ಟು ಕಬ್ಬು ಹಿಂಗೆ ಅಂದ್ರೆ ಇದು ಮಳೆಗಾಲದಾಗ ಇರ್ತಾವ್ರಿ. ಅಂದ್ರೆ ಇದು ಸದ್ದ ಕೆಟ್ಟ ಬ್ಯಾಸಿಗೆ ಅದ ರೀ. ಕೆಕ್ಕಾದಂತಂದ್ರ ಮೋತಿ ಕೆಡಿಸ್ತದ. ಈ ಮೋತಿನೇ ಕೆಡಿಸಿಲ್ಲ. ಮತ್ತೆ ಏನಂದ್ರೆ ತುದಿ ಏನದಲ್ರಿ ಒಣಗ್ದಂಗ ಕೆಂಪ್ 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 ಇಟ್ಟಂಗ್ ಇರ್ತಾವ ನೋಡ್ರಿ ನೀವು. ಇದು ಯಾವ್ದು ರೋಗನೂ ಇಲ್ಲ, ಏನೂ ಇಲ್ಲ. ಏನು ಆಗಿಲ್ಲ.